ನಮಸ್ಕಾರ. ಇದು ರಾಜ್ಯದ ಪರ ಧ್ವನಿ ಎತ್ತುವ ಜನದನಿ. ನಾನು ಪ್ರಭು. ನಮ್ಮಲ್ಲಿ ಶಿಕ್ಷಣ ವ್ಯವಸ್ಥೆ ಹೇಗಿದೆ, ಶಾಲೆಗಳ ಸದ್ಯದ ಸ್ಥಿತಿಗತಿಗಳು ಹೇಗಿದ್ದಾವೆ, ಅದರಲ್ಲೂ ಸರ್ಕಾರಿ ಶಾಲೆಗಳು ಅಳಿವಿನಂಚಿಗೆ ಹೋಗ್ತಾ ಇದ್ದಾವ, ಉನ್ನತ ಗುಣಮಟ್ಟದ ಶಿಕ್ಷಣ ಅವರಿಗೆ ಸಿಗ್ತಾ ಇದೆಯಾ ಇಲ್ವಾ, ಸೌಲಭ್ಯಗಳಿದಾವ ಇಲ್ವಾ, ಬರೀ ಇದೇ ಚರ್ಚೆ ಆಗ್ತಾ ಇದೆ. ನಾವೊಂದು ಮಾತು ಹೇಳ್ತಿರ್ತೀವಿ ಯಾವಾಗಲೂ ಕೂಡ, ಒಂದು ಊರಲ್ಲಿ ಒಂದು ದೇವಸ್ಥಾನ ಇಲ್ಲದೇ ಇದ್ರೂ ಪರವಾಗಿಲ್ಲ, ಒಂದು ಶಾಲೆ ಮಾತ್ರ ಇರಬೇಕು. ಎಂಥ ಶಾಲೆ? ಎಲ್ಲ ಇದ್ದುಕೊಂಡಿರುವಂಥ ಶಾಲೆ. ಆದರೆ ಈಗ ನಮ್ಮಲ್ಲಿ ಒಳ್ಳೆಯ ಶಾಲೆಗಳನ್ನು ಹುಡುಕುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ಖಾಸಗಿ ಶಾಲೆಗಳ ಆ ಡೊನೇಷನ್ನು, ಆ ಫೀಸ್ಗಳ ಹಾವಳಿ, ಅದರಲ್ಲೂ ಸರ್ಕಾರಿ ಶಾಲೆಗಳತ್ತ ಇತ್ತೀಚೆಗೆ ಮುಖ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇತ್ತು. ಆದರೆ ಮತ್ತೆ ಆ ಕಡೆ ಮುಖ ಮಾಡ್ತಿದ್ದಾರೆ. ಕಾರಣ ಸರ್ಕಾರಿ ಶಾಲೆಗಳು ಎಲ್ಲವೂ ಕೂಡ ಅವನತಿ ಹಂತಕ್ಕೆ ತಲುಪ್ತಾ ಇದ್ದಾವೆ. ಕೊಡದನ್ನು ಕೊಡ್ತಾ ಇಲ್ಲ ಇವರು. ಡೆಲ್ಲಿ ಮಾಡೆಲ್ ಅಂತ ಹೇಳ್ತಾರೆ. ನಾವು ಇಲ್ಲಿ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಮಾಡ್ತೀವಿ, ಇಂಗ್ಲೀಷ್ ಮೀಡಿಯಂ ಮಾಡ್ತೀವಿ ಅಂತ ಹೇಳ್ತಾರೆ. ಆದರೆ ದುರಂತ ಇರುವಂತಹ ಶಾಲೆಗಳನ್ನು ಸರಿಯಾಗಿ ಉಳಿಸಿಕೊಳ್ಳೋಕ್ಕಾಗ್ತಾ ಇಲ್ಲ. ಅದೇ ರೀತಿಯಾಗಿ ಅಲ್ಲಿರುವಂಥ ವಿದ್ಯಾರ್ಥಿಗಳು ಸಹಜವಾಗಿಯೇ ಅವರ ಪೋಷಕರು ಖಾಸಗಿ ಶಾಲೆಗಳತ್ತ ಸಾಲ ಆದರೂ ಪರವಾಗಿಲ್ಲ ಬೇರೆ ಕಡೆ ಮುಖ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈಗ ಅಂಥದ್ದೇ ಒಂದು ಶಾಲೆ ಯಾವ ರೀತಿಯಾಗಿ ಮೂಲ ಸೌಲಭ್ಯಗಳಿಂದ ವಂಚಿತವಾಗಿದೆ ಅನ್ನೋದನ್ನು ಜನದನಿಯಲ್ಲಿ ತೋರಿಸ್ತಾ ಹೋಗ್ತೀವಿ ನಿಮಗೆ. ಶಿಕ್ಷಣ ಸಚಿವರೇ, ನೀವು ನೋಡಲೇಬೇಕಾದಂತಹ ಸ್ಟೋರಿ ಇದು. ಕಣ್ಣು ಬಿಟ್ಟು ನೋಡಿ, ನೋಡೋದಷ್ಟೇ ಅಲ್ಲ, ಕಿವಿಗೆ ಹಾಕೊಳ್ಳಿ. ಇದೇನು ಶಾಲೆಯೋ ಅಥವಾ ಪಾಳು ಬಿದ್ದ ಕಟ್ಟಡವೋ? ಭೂತ್ ಬಂಗ್ಲೆ ಆಗ್ಬಿಟ್ಟಿದೆ. ಕಿಟಕಿಗಳು ಗೆದ್ದಲು ಹಿಡಿದಿದ್ದಾವೆ, ಮೇಲ್ಚಾವಣಿ ಕುಸಿಯುವ ಹಂತದಲ್ಲಿದೆ. ನಂಜನಗೂಡಿನ ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆ ಇದು. ಬಾಲಕಿಯರ ಸರ್ಕಾರಿ ಶಾಲೆಗೆ ಬೇಕಾಗಿದೆ ಕಾಯಕಲ್ಪ. ಯಾರು ಕೊಡಬೇಕು? ಸರ್ಕಾರ ಅಲ್ವಾ, ಶಾಸಕರಲ್ವಾ, ಇಲಾಖೆ ಅಲ್ವಾ? ಶಿಥಿಲಾವಸ್ಥೆಗೆ ತಲುಪಿದೆ. ಅತಿ ಹೆಚ್ಚು ವಿದ್ಯಾರ್ಥಿನಿರುವಂತಹ ಶಾಲೆ ಇದು. ಸುಮಾರು 700ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿದ್ದಾರೆ. ಸ್ವಚ್ಛತೆ ಇಲ್ಲ, ಕಿಟಕಿ ಗ್ಲಾಸ್ ಪುಡಿ ಪುಡಿಯಾಗಿದ್ದಾವೆ, ಮೇಲ್ಚಾವಣಿ ಬೀಳ್ತಿದೆ. ಆತಂಕದಲ್ಲೇ ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ದಾರೆ ವಿದ್ಯಾರ್ಥಿನಿಯರು. ಶಾಲೆಗೆ ಕಾಯಕಲ್ಪ ಮಾಡುವಂತೆ ಸ್ಥಳೀಯರು ಈಗ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ನೋಡಿ, ನವೆಂಬರ್ನಲ್ಲಿ ಹೇಳಿದ್ರು ನಾವು ದೆಹಲಿಯ ಮಾಡೆಲ್ ಶಾಲೆಗಳನ್ನು ಮಾಡ್ತೀವಿ ಅಂತ. 2 ಗ್ರಾಮ ಪಂಚಾಯತಿಗೆ 1 ಶಾಲೆ ಅಲ್ಲ, ಹೊಸ ಶಾಲೆಗಳನ್ನು ಮಾಡಿ, ಆದರೆ ಇರುವಂಥದ್ದನ್ನು ಉಳಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ. ಮೂಲ ಸೌಲಭ್ಯಗಳಿಲ್ಲದೆ, ಆ ಒಂದು ಕಟ್ಟಡಗಳಿಲ್ಲದೆ ಹೇಗಿರಿ ನಾವು ಓದೋಕ್ಕಾಗತ್ತೆ? ಅಲ್ಲಿ ಮಳೆ ಬಂದರೆ ಕತೆ ಮುಗಿದೇ ಹೋಯ್ತು. ಈಗಲೂ ಆಗಲೂ ಬೀಳಂಗಿದೆ ಗೋಡೆಗಳು, ಕಿಟಕಿಗಳೆಲ್ಲವೂ ಕೂಡ ಗೆದ್ದು ಹಿಡಿದಿದೆ, ಗ್ಲಾಸ್ಗಳು ಪೀಸ್ ಆಗಿದ್ದಾವೆ. ಒಂದು ರೀತಿ ಕುಡುಕರ ಅಡ್ಡೆ ಅಂತ ಅನ್ಕೊಳ್ಳೋಣ ನಾವು ಸದ್ಯಕ್ಕೆ. ಅದು ಬಾಲಕಿಯರದು. ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಮುಸ್ತಾ ಇದ್ದಾರೆ ಎಲ್ಲ ಸೇರ್ಕೊಂಡಿವ್ರು. ಅದರಲ್ಲೂ ಹಳ್ಳಿ ಭಾಗದಲ್ಲಿ ವಿದ್ಯಾರ್ಥಿನಿಯರು ಪಾಪ ಓದಬೇಕು ಅಂತ ಹೇಳಿದ್ರೆ ಕಳಿಸುವಂಥದ್ದು ಹಿಂಜರಿಕೆ ಇರುತ್ತೆ. ಆದರೂ ಕೂಡ ಕಳಿಸ್ತಾ ಇದ್ದಾರೆ. ಬೇರೆ ಬೇರೆ ಗ್ರಾಮಗಳಿಂದ, ಸುಮಾರು 30-40 ಗ್ರಾಮಗಳಿಂದ ಬರ್ತಾರೆ. ನೋಡಿ, ಇದೇ ಕಟ್ಟಡ ಇದು. ಇದನ್ನು ಶಾಲೆ ಅಂತ ನನಗೆ ಅನ್ನಿಸ್ತಾ ಇಲ್ಲ. ಇದು 4 ಹೆಚ್ಚುವರಿ ಕೊಠಡಿಗಳ ನಿರ್ಮಾಣ ಆಗಿದೆ ಅಂತ ಅಲ್ಲಿ ನೋಡಿ. ಮೊದಲು ಚೆನ್ನಾಗೇ ಇತ್ತು, ಎಲ್ಲವೂ ಚೆನ್ನಾಗೇ ಇತ್ತು. ಆದರೆ ಇತ್ತೀಚೆಗೆಲ್ಲ ಹಳ್ಳ ಹಿಡಿದೋಗಿದೆ. ನೋಡಿ, ಮೇಲ್ಚಾವಣಿ ಎಲ್ಲ ಕುಸಿಯುವ ಹಂತಕ್ಕೆ ತಲುಪಿದೆ. ಏನ್ರಿ ಇದು? ಆ ಕಟ್ಟಡಗಳು ಬಿರುಕು ಬಿಟ್ಟಿರ್ತಾವಲ್ಲ, ಹಳೆ ಕಟ್ಟಡಗಳು, ಪಾರಂಪರಿಕ ಕಟ್ಟಡಗಳಾದ್ರೂ ಬೇಕು. ನೋಡಿ, ಇದು ಯಾವಾಗ ಬೇಕಾದರೂ ಬೀಳ್ಬೋದು. ನೋಡಿ, ಗೆದ್ಲು ಹತ್ತಿದೆ, ಎಲ್ಲ ಪಾಚೆ ಕಟ್ಕೊಂಡ್ಬಿಟ್ಟಿದೆ. ಎಷ್ಟು ವರ್ಷ ಆಯ್ತು ರೀ? 40-50 ವರ್ಷ ಆಯಿತು ಒಂದೇ ಬಿಲ್ಡಿಂಗು. ಪೇಂಟ್ ಇಲ್ಲ. ಪೇಂಟನ್ನು ಕಂಡು ಆ ಗೋಡೆಗಳು ಎಷ್ಟು ದಿನಗಳಾಯ್ತೋ ಗೊತ್ತಿಲ್ಲ. ಜೀವ ಭಯದಲ್ಲೇ ಪಾಠ ಕೇಳಬೇಕು ವಿದ್ಯಾರ್ಥಿನಿಯರು. ನೋಡಿ, ಸ್ಟ್ರೆಂತ್ ಸಿಕ್ಕಾಪಟ್ಟೆ ಇದೆ. 700 ಜನ ವಿದ್ಯಾರ್ಥಿನಿಯರು, ಹೈಯೆಸ್ಟ್ ಇದು. ಸರ್ಕಾರಿ ಶಾಲೆಯಲ್ಲಿ ಹೈಯೆಸ್ಟ್ ಇದು. ಎಲ್ಲೂ ಸಿಗಲ್ಲ ಇಂಥ ಸ್ಟ್ರೆಂತು. ಆದರೆ ಕಟ್ಟಡಗಳಿಲ್ಲದೆ ಮಕ್ಕಳನ್ನ ಕಳಿಸೋಕೆ ಹಿಂದೇಟು ಹಾಕ್ತಾ ಇದ್ದಾರೆ ಪೋಷಕರು. ಭೂತದ ಬಂಗಲೆ ಥರ ಕಾಣಿಸ್ತಾ ಇದೆ ಇದು. ನೋಡಿ, ಸರಿಯಾಗಿ ಡಯಾಸ್ಗಳಿಲ್ಲ, ಬೆಂಚ್ಗಳಿಲ್ಲ, ಚೇರ್ಗಳಿಲ್ಲ, ಎಲ್ಲ ಪುಡಿ ಆಗಿದ್ದಾವೆ. ಏನಾಗಿದ್ದೀರಿ? ಒಂದು ಶಾಲೆನ ಉದ್ಧಾರ ಮಾಡೋಕ್ಕಾಗ್ತಿಲ್ಲ ನಮಗೆ. ಇವ್ರಿಗೆ ಬೇರೆ ಬೇರೆದೆಲ್ಲ ಉದ್ಧಾರ ಮಾಡ್ತಾರೆ ಇವರು. ಯಾರು ಗಮನಕ್ಕೆ ತರಬೇಕಿದ್ನ? ಶಿಕ್ಷಣ ಇಲಾಖೆಯವರು.
DDPI ಅವರು ಎಷ್ಟು ಸಾರಿ ಭೇಟಿ ಕೊಟ್ಟಿದ್ರು ನೀವು? ಪಾಪ ಶಿಕ್ಷಕರು ಏನು ಮಾಡ್ತಾರೆ, ಏನು ಮನೆಯನ್ನು ತಂದು ಹಾಕಿ ಮಾಡಬೇಕಾ? ಅಲ್ಲಿ ಸರಿಯಾದಂಥ ಶೌಚಾಲಯದ ವ್ಯವಸ್ಥೆ ಕೂಡ ಇಲ್ಲ. ಕಿಟಕಿ ಗ್ಲಾಸ್ಗಳು ಪೀಸ್ ಆಗಿಬಿಟ್ಟಿದೆ. ನೋಡ್ತಾ ಇದ್ದೀವಿ, ಒಳ್ಳೆ ಬಂಗ್ಲೆ ಚೆನ್ನಾಗಿದೆ, ಆದರೆ ಒಳಗಡೆ ಬಂದರೆ ಗೊತ್ತಾಗುತ್ತೆ ಅವ್ಯವಸ್ಥೆ ಹೇಗಿದೆ ಅಂತ. ನೋಡಿ, ಗೋಡೆಗಳು ಕಂಪ್ಲೀಟ್ ಬಿರುಕು ಬಿಟ್ಟಿದ್ದಾವೆ. ಇನ್ನೊಂದು ಇದರ ಆಯಸ್ಸು ಒಂದು 2-3 ವರ್ಷ ಅನ್ನಿಸ್ತಾ ಇದೆ ನಮಗೆ. ಹಂಗೆ ಬಿಟ್ಟರೆ ಕಂಪ್ಲೀಟಾಗಿ ಈಗ ಪೋಷಕರು ಹೇಳ್ತಾ ಇರೋದು ಆದಷ್ಟು ಬೇಗ ಈ ಶಾಲೆಗೆ ಕಾಯಕಲ್ಪವನ್ನು ಕೊಡಿಸಿ. 700ಕ್ಕೂ ಅಧಿಕ ವಿದ್ಯಾರ್ಥಿಗಳು ಓದ್ತಿರುವಂತಹ ಶಾಲೆ ಇದು. ಶಾಲೆಯನ್ನು ಸಮಾಧಿ ಮಾಡೋಕೆ ಹೊರಟಿದ್ದೀರಿ ನೀವೆಲ್ಲ ಸೇರಿಕೊಂಡು. ಮಾಡಬೇಡಿ. ಎಲ್ಲ ಯಾಕೆ ನಿರ್ಲಕ್ಷ್ಯ ಅನ್ನೋದು? ರಾಜಕಾರಣಿಗಳ ಮಕ್ಕಳು ಯಾರೂ ಓದ್ತಾ ಇಲ್ಲ ಸರ್ಕಾರಿ ಶಾಲೆಯಲ್ಲಿ. ಅಧಿಕಾರಿಗಳ ಮಕ್ಕಳು ಯಾರೂ ಓದ್ತಾ ಇಲ್ಲ ರೀ. ಎಲ್ಲ ನಮ್ಮ ಬಡವ್ರ ಮಕ್ಕಳು, ಕೂಲಿ ಕಾರ್ಮಿಕರ ಮಕ್ಕಳು, ರೈತರ ಮಕ್ಕಳು, ಮಧ್ಯಮ ವರ್ಗದವರು ಓದ್ತಾ ಇದ್ದಾರೆ. ಅಲ್ಲಿ ಯಾರಾದರೂ MLAಗಳ ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇದ್ದಾರಾ? ತೋರಿಸ್ಕೊಡಿ ನೋಡೋಣ. ಕಷ್ಟ ಗೊತ್ತಿರಲ್ಲ ಅವ್ರಿಗೆ, ಎಲ್ಲ ಹೈಫೈ. ಏನು ಈ ಸಮಸ್ಯೆಗೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಪುನೀತ್ ವಿದ್ಯಾರ್ಥಿಗಳನ್ನು ಮಾತನಾಡಿಸಿದ್ದಾರೆ, ಕೇಳೋಣ. ನಂಜನಗೂಡಿನಲ್ಲಿರುವಂತಹ ಬಾಲಕಿಯರ ಸರ್ಕಾರಿ ಶಾಲೆ ದುಸ್ಥಿತಿಯನ್ನು ತಲುಪಿದೆ. ಬಹಳ ಪ್ರಮುಖವಾಗಿ ಕಟ್ಟಡ ನಿರ್ವಹಣೆ ಇರಬಹುದು, ಜೊತೆಗೆ ಬಾಲಕಿಯರಿಗೆ ಬೇಕಾಗಿರ್ತಕ್ಕಂಥ ಅಂದರೆ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಪಡೆದುಕೊಳ್ಳಿಕ್ಕೆ ಬೇಕಾಗಿರ್ತಕ್ಕಂಥ ಸೌಲಭ್ಯದ ಕೊರತೆ ಇರತಕ್ಕಂಥದ್ದು. ಹೀಗಾಗಿ ಶಾಲೆಯಲ್ಲಿ ಇರತಕ್ಕಂಥ ಅವ್ಯವಸ್ಥೆ ಇರ್ಬೋದು, ಜೊತೆಗೆ ನಿರ್ವಹಣೆಯ ಬಗ್ಗೆ ನಮ್ಮೊಟ್ಟಿಗೆ ಮಕ್ಕಳು ಮಾತನಾಡ್ತಾರೆ. ಅವ್ರನ್ನ ನಾನು ಮಾತನಾಡಿಸ್ತಾ ಹೋಗ್ತೇನೆ. ಹೆಂಗಿದೆಪ್ಪ ಶಾಲೆನಲ್ಲಿ? ಮೈನಾಗ ವಾಶ್ರೂಮ್ ಸರಿ ಇಲ್ಲ ಸರ್. ಆಮೇಲೆ ಬಿಲ್ಡಿಂಗ್ ಹೆಂಗಿದೆ ಸರ್? ಬಿಲ್ಡಿಂಗ್ ಎಲ್ಲ ಫುಲ್ ಐತೆ. ಮಳೆ ಬಂದಾಗ ಸರ್ ಮಳೆ ಬಂದಾಗ ಅಂದರೆ ಫುಲ್ ತುಂಬ್ಕೋತದೆ ಸರ್ ಕೆಳಗಡೆ ಎಲ್ಲ. ಹಾಂ ಹೌದು ಸರ್. ಮತ್ತಷ್ಟು ಮಕ್ಕಳು ನಾನು ಮಾತನಾಡಿಸ್ತಾ ಹೋಗ್ತೀನಿ. ನಿಮಗೆ ಓವರ್ ಆಲ್ ಶಾಲೆ ನೋಡಿದ್ರೆ ಏನೇನು ಬೇಕು ಅಂತ ಅನಿಸುತ್ತೆ? ಫಸ್ಟಿಂದ ಹೇಳ್ಬೇಕಂದ್ರೆ ನಮಗೆ ಫಸ್ಟು ಇವಾಗ ನಮಗೆ ಫ್ರೀಡಮ್ ಅಂದರೆ ಕೊಡ್ತಾರೆ ಎಲ್ಲ ಟೀಚರ್ಸೂ, ಆದರೆ ಫೀಲ್ಡ್ ಇಲ್ಲ. ಈಗ ನಾವು ಬಿದ್ರೂ ಏಟಾಗುತ್ತೆ, ನಮ್ಗೆ ಆಟಾಡೋಕ್ಕೆ ಬಿಡೋಲ್ಲ. ಇವಾಗ ಎಕ್ಸಾಮು ಬಿಡೋಲ್ಲ, ಆದರೆ ಫೀಲ್ಡ್ ಇಲ್ಲ, ಕರೆಕ್ಟಾಗಿ ಡೋರ್ ಇಲ್ಲ. ಯಾರಾದರೂ ಕಲ್ಲು ಹೊಡೆದ್ರೆ ಈಚೆಯಿಂದ ಬೀಳುತ್ತೆ. ಇದು ಫಸ್ಟು ಕಿಟಕಿ ಚೆನ್ನಾಗಿಲ್ಲ, ಯಾವ ಕ್ಲಾಸ್ ರೂಮ್ಸಲ್ಲೂ ಬೆಂಚ್ ಚೆನ್ನಾಗಿಲ್ಲ, ಎಲ್ಲ ಶೇಕ್ ಆಗುತ್ತೆ, ನಮ್ಗೆ ಬರೆಯೋಕ್ಕಾಗಲ್ಲ. ಮತ್ತು ವಾಶ್ರೂಮ್ಸಲ್ಲಂತೂ ಚೂರು ಚೆನ್ನಾಗೇ ಇಲ್ಲ. ವಾಶ್ರೂಮ್ಸ್ ಎಲ್ಲ ಇದೆ, ಬಟ್ ವಾಟರ್ ಬರೋಲ್ಲ, ಕ್ಲೀನ್ ಮಾಡಲ್ಲ. ನಾವು ಕ್ಲೀನಾಗಿ ಇಟ್ಕೊತೀವಿ, ನಮಗೆ ಗೊತ್ತು, ಬಟ್ ಆದರೆ ಒಂದು ಚೆನ್ನಾಗಿಲ್ಲ. ಮತ್ತು ಇನ್ನು ಅಡುಗೆ ಮನೆ ಹತ್ರ ಬಂದರೆ ಒಳಗಡೆ ಸ್ವಚ್ಛವಾಗಿದೆ, ಬಟ್ ಈಚೆ ಚೆನ್ನಾಗಿಲ್ಲ. ಮತ್ತು ನಾವೇನಾದರೂ ಅವ್ರಿಗೆ ಕೇಳಿದ್ರೆ ಏನೂ ಹೇಳಲ್ಲ. ಇವಾಗ ಏನಾದರೂ ಕಡಿತು ಅಂತ ಹೇಳಿದ್ರೆ ಏನು ಕೊಡಲ್ಲ ಅವರು. ಈಗ ನಾವು ಪರ್ಸ್ನಲ್ ಪ್ರಾಬ್ಲಮ್ ಇರ್ತದೆ, ವಾಟರ್ ಕೇಳಿದ್ರೆ ವಾಟರ್ ಇಲ್ಲ ಹೋಗಿ ಅಂತ ಬೈದ್ಬಿಟ್ಟು ಕಳಿಸ್ತಾರೆ. ನಾನೇ ತುಂಬ ಸತಿ ಮೋಟ್ರ್ ಆನ್ ಮಾಡಿದ್ದೀನಿ, ಮತ್ತು ಸಂಪಲ್ಲಿ ನೀರು ಎತ್ಕೊಂಡಿದ್ದೀನಿ. ಅದನ್ನು ಹೇಳಿದ್ರೆ ಯಾರೂ ಇದನ್ನೇ ಮಾಡಲ್ಲ. ಮತ್ತು ಲೆಟರ್ ಬರ್ದು ಹಾಕ್ಬೇಕು ಅಂದರೆ ಟೀಚರ್ಸ್ ಬಿಡಲ್ಲ. ನಾನು ಅದನ್ನ ಹೇಳಿದ್ರು ಅವ್ರು ಏನೂ ಕೇರ್ ಮಾಡಲ್ಲ. ಮತ್ತು ಮುಖ್ಯಮಂತ್ರಿ ಅವರೆಲ್ಲ ಮಾಡಿದ್ದಾರೆ, ಬಟ್ ಏನಕ್ಕೂ ಪ್ರಯೋಜನ ಇಲ್ಲ. ಈಗ ನಿಮ್ಮ ಸ್ಕೂಲ್ ನೋಡಿದ್ರೆ ಎಲ್ಲ ಕಡೆ ಪಾಯ ಕಟ್ಕೊಂಡಿದೆ. ಮಳೆ ಬಂದಾಗೆಲ್ಲ ಹೆಂಗಿರುತ್ತೆ? ಮಳೆ ಬಂದಾಗೆಲ್ಲ ಹೆಂಗಿರುತ್ತೆ? ಜಾಸ್ತಿ ಡರ್ಟಿ ಅಂದರೆ ತುಂಬ ಗಲೀಜಾಗಿರುತ್ತೆ. ಬಟ್ ಆದರೆ ಕ್ಲೀನ್ ಮಾಡಿ ಅಂದರೆ ಯಾರೂ ಮಾಡಿಸಲ್ಲ. ಅಂದರೆ ಕ್ಲಾಸ್ ಟೀಚರ್ಸ್ ಎಲ್ಲ ಮಾಡಿಸ್ತಿರ್ತಾರೆ, ಕ್ಲೀನಾಗಿ ಮಾಡಿಸ್ತಿರ್ತಾರೆ. ಬಟ್ ಆದರೆ ಇದು ಸೊಳ್ಳೆ ಕಚ್ಚೋದು ಅದು ತುಂಬ ಜಾಸ್ತಿ ಆಗ್ತಿದೆ. ಸ್ಟಾಫೇ ಕರೆಕ್ಟಾಗಿಲ್ಲ, ಸ್ಟಾಫ್ ರೂಮ್ ಕರೆಕ್ಟಾಗಿಲ್ಲ. ಅಂದರೆ ಈಗ ಊಟ ತಿಂಡಿ ಮಾಡಬೇಕಾದ್ರೆ ನಿಮಗೆ ಮೇಲುಗಡೆ ಗಾರಿ ಆಗೋದ್ರೆ ಅಂಥದ್ದು, ಅಂದರೆ ಎಲ್ಲ ಕಟ್ಟಡ ಎಲ್ಲ ಕಂಪ್ಲೀಟ್ ಆಗಿ ಒಂಥರ ಶೀತಲಾವಸ್ಥೆ ತಲುಪಿದೆಯಲ್ಲ, ಆ ಥರದ್ದು ಏನಾದರೂ ಆಗಿದೆಯಾ? ಅಂದರೆ ಇವಾಗ ಇದು ಕ್ಲೀನ್ ಎಲ್ಲ ಇದೆ, ಅಡುಗೆ ಮಾಡೋದು ಅಥವಾ ನಮಗೆ ಬಡಿಸೋದೆಲ್ಲ ಕ್ಲೀನಾಗೇ ಇದೆ. ಬಟ್ ಆದರೆ ಟೀಚರ್ಸ್ ಹೇಳ್ತಾರೆ, ಇದು VP ಮ್ಯಾಮ್ ಎಲ್ಲ ಹೇಳ್ತಾರೆ ಕೂತ್ಕೊಂಡು ಹಾಕಬೇಕು ಅಂತ. ಬಟ್ ಅದೇ ಅಡುಗೆ ಅಂಟಿರಂಗೆ ಕೇಳ್ತಿಲ್ಲ. ಮತ್ತು ಅವರು ತಲೆ ಕವರ್ ಮಾಡ್ಕೊಂಡಿರಲ್ಲ, ನೀಟಾಗಿ ಯೂನಿಫಾರ್ಮ್ ಹಾಕಿರಲ್ಲ. ಅಂದರೆ ಮಾಮೂಲಿ ಮೇಲ್ಗಡೆ ಯೂನಿಫಾರ್ಮ್ ಥರ ಹಾಕಿರ್ತಾರಲ್ಲ, ಆ ಥರ ಹಾಕಿರಲ್ಲ. ಬಿಲ್ಡಿಂಗ್ ಸ್ವಲ್ಪ ಅಂದರೆ ಅಡುಗೆ ಮನೆದು ಸ್ವಲ್ಪ ಅದು ಹೆಂಗಿದೆ ಅಂತ ನಮಗೆ ಒಳಗಡೆ ಎಂಟ್ರಿ ಇಲ್ಲ, ಬಟ್ ನೋಡಿಲ್ಲ. ಬಟ್ ಅಲ್ಲಿಂದ ಬರಬೇಕಾದ್ರೆ ಚೆನ್ನಾಗಿಲ್ಲ, ಎಲ್ಲ ಹುಲ್ಲು ಎಲ್ಲ ಬೆಳ್ಕೊಂಡ್ಬಿಟ್ಟೈತೆ, ಕಟ್ ಮಾಡಿಸಿಲ್ಲ, ಕರೆಕ್ಟಾಗಿಲ್ಲ. ಇದು ಮಕ್ಕಳ ಮನವಿ ಏನಂತ ಹೇಳಿದರೆ, ತಮಗೂ ಕೂಡ ಉತ್ತಮವಾದಂತಹ ಸೌಲಭ್ಯ ಬೇಕು. ಆ ಮೂಲಕ ನಾವು ಈ ಒಂದು ಶಾಲೆಯಲ್ಲಿ ಹಿಂದೆ ಹೇಗೆ ಓದಿರ್ತಕ್ಕಂಥ ಸ್ಟೂಡೆಂಟ್ಸ್ಗಳೆಲ್ಲ ಇವಾಗ ಅತ್ಯುನ್ನತವಾದಂತಹ ಸ್ಥಾನಗಳಲ್ಲಿದ್ದಾರೆ, ಆ ಥರದ ಒಂದು ಸ್ಥಾನಗಳಿಗೆ ನಾವು ಹೋಗುವಂಥ ಪ್ರಯತ್ನವನ್ನು ಮಾಡ್ತೀವಿ. ಆ ಒಂದು ಕಾರಣಕ್ಕೆ ನಮಗೆ ಇಲ್ಲಿ ಸೂಕ್ತವಾದಂತಹ ಸೌಲಭ್ಯಗಳು ವ್ಯಕ್ತವಾಗಬೇಕು, ಸಿಗಬೇಕು. ಅದೆಲ್ಲವೂ ಕೂಡ ಇಲ್ಲಿ ಇರತಕ್ಕಂಥ ಹಿರಿಯ ಅಧಿಕಾರಿಗಳು ಇಲ್ಲಿಗೆ ಭೇಟಿಯನ್ನು ನೀಡಬೇಕು, ಪರಿಶೀಲನೆಯನ್ನು ಮಾಡಬೇಕು. ಈ ಒಂದು ಕಟ್ಟಡವನ್ನು ನಿರ್ವಹಣೆ ಮಾಡ್ತಕ್ಕಂಥದ್ದು, ನಮಗೆ ಬೇಕಾಗಿರ್ತಕ್ಕಂಥ ಸೌಲಭ್ಯವನ್ನು ಕೊಡುವಂಥ ಕೆಲಸವನ್ನು ಮಾಡಿದರೆ ನಮ್ಮ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತನ್ನು ಕೊಟ್ಟಂಗಾಗುತ್ತೆ, ಜೊತೆಗೆ ನಮ್ಮ ಅಭಿವೃದ್ಧಿಗೆ ಸಹಕಾರವನ್ನು ಮಾಡ್ದಂಗೆ ಆಗುತ್ತೆ ಅನ್ನೋ ಒಂದು ಮನವಿಯ ಮಾತುಗಳು. ಈಗಲಾದರೂ ಕೂಡ ಅಧಿಕಾರಿಗಳು ಭೇಟಿಯನ್ನು ನೀಡ್ತಾರಾ, ಈ ಒಂದು ಶಾಲೆಯನ್ನು ನಿರ್ವಹಣೆ ಮಾಡೋದ್ರಲ್ಲಿ, ಜೊತೆಗೆ ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ಸೌಲಭ್ಯ ಏನಿದೆ ಅದನ್ನು ಕೊಡ್ತಕ್ಕಂಥ ಕೆಲಸಕ್ಕೆ ಮುಂದಾಗ್ತಾರ ಅನ್ನೋದನ್ನು ಕಾದು ನೋಡಬೇಕಿದೆ. ಕ್ಯಾಮ್ರಾ ಪರ್ಸನ್ ನಂದೀಶ್ ಜೊತೆ ಪುನೀತ್, TV5 ಮೈಸೂರು. ಕಟ್ಟಡದಲ್ಲಿ ಹೃದಯ ಭಾಗದಲ್ಲಿರ್ತಕ್ಕಂಥ
ಅದರಲ್ಲೂ ಹೆಣ್ಮಕ್ಳು ಓದ್ತಕ್ಕಂಥ ಪ್ರೌಢಶಾಲೆ ಇದು. ಇಲ್ಲಿ ಸುಮಾರು ಕನಿಷ್ಠ 700ರಿಂದ 800 ಹೆಣ್ಮಕ್ಳು ಇಲ್ಲಿ ಓದ್ತವ್ರೆ. ನೋಡಿ ಈ ಶಾಲೆಯ ಸ್ಥಿತಿ ಏನಾಗಿದೆ ಅಂದರೆ ಇದನ್ನ ನಿರ್ವಹಣೆ ಮಾಡ್ತಾ ಇಲ್ಲ. ಸರ್ಕಾರ ಹೇಳುತ್ತೆ ಓದಿಗೆ ಒತ್ತು ಕೊಡ್ತೀವಿ ಅಂದ್ಬಿಟ್ಟು ಕೋಟ್ಯಾಂತರ ರೂಪಾಯಿ ಅನುದಾನವನ್ನು ಕೂಡ ಈ ನಂಜನಗೂಡು ಸಿಟಿನಲ್ಲಿರ್ತಕ್ಕಂಥ ಹೃದಯ ಭಾಗದಲ್ಲಿರ್ತಕ್ಕಂಥ ಈ ಶಾಲೆಯ ಸ್ಥಿತಿ ಏನಾಗಿದೆ ನೋಡಿ. ಇಲ್ಲಿ ಅಲ್ಲಲ್ಲಿ ಗಾರೆಗಳು ಕಿತ್ತೋಗವೆ, ಕಿಟಕಿಗಳಿಗೆ ಒಂದು ಕಿಟಕಿಗೂ ಗಾಜಿಲ್ಲ, ಮತ್ತೆ ತಾರಸಿನಲ್ಲಿ ಕಬ್ಬಣಗಳು ಕಾಣ್ತಾವೆ. ನಮ್ಮ ಹೆಣ್ಣು ಮಕ್ಕಳು ಅದ್ರ ಕೆಳಗಡೆ ಕೂತ್ಕೊಂಡು ಊಟ ಮಾಡ್ತಕ್ಕಂಥ ಪರಿಸ್ಥಿತಿ ಇದೆ. ಊಟ ಮಾಡ್ತಾ ಇರಬೇಕಾದ್ರೆ ಅಲ್ಲಲ್ಲಿ ಗಾರೆಗಳು ಬೀಳೋಂಥ ಸನ್ನಿವೇಶಗಳು ಇಲ್ಲಿ ಐತಾವೆ. ಮತ್ತು ಇದು ಒಂದು ದುಸ್ತರವಾದಂಥ ಕಟ್ಟಡ ಆಗೋಗಿದೆ. ಇದು ಈಗಾಗಲೇ ಶಿಥಿಲಗೊಂಡು ಯಾವಾಗ ಬಿದ್ದೋಯ್ತು ಅಂತಕ್ಕಂಥದ್ದನ್ನು ಹೇಳೋಕ್ಕಾಯ್ತಾ ಇಲ್ಲ. ಸರ್ಕಾರ ಇದ್ರ ಬಗ್ಗೆ ಕಣ್ಣು ಮುಚ್ಚು ಕೂತಿದೆ. ಈ ಭಾಗದ ಈಗ ಅಧಿಕಾರಿಗಳು ಇದ್ರ ಬಗ್ಗೆ ಯಾವುದೇ ಯೋಚನೆ ಮಾಡದೇ, ನಿರ್ವಹಣೆಯನ್ನೇ ಮಾಡದೆ ಈ ಒಂದು ರೀತಿಯ ನಿತ್ಯಜ್ಜರಿರ್ತಕ್ಕಂಥದ್ದು ಖಂಡನೀಯ. ನೋಡಿ ಈ ಶಾಲೆಯ ಕಾಂಪೌಂಡ್ ಒಳಗಡೆ ಮರಗೆಂಟೆಗಳು ಬೆಳೆದು ಅದ್ರ ಬೇರು ಹೋಗಿ ಕಾಂಪೌಂಡು ಉಂಟ್ಕೊತದೆ, ಸ್ಕೂಲು ಉಂಟ್ಕೊತದೆ. ಮತ್ತೆ ಮಕ್ಕಳು ಭಯದ ವಾತಾವರಣದಲ್ಲಿ ಶಾಲೆಯಲ್ಲಿ ವಿದ್ಯೆ ಕಲಿಯುವಂಥ ಪರಿಸ್ಥಿತಿ ಇದೆ. ಈ ಥರ ಗಿಡಗಂಟೆ ಬೆಳ್ಕೊಂಡ್ರೆ ಈ ಎಲಿ ಹೆಗ್ಣಗಳು ಮತ್ತೆ ಅದನ್ನ ಬರ್ತಕ್ಕಂಥ ಹಾವುಗಳು, ಚೇಳುಗಳು ಯಥೇಚ್ಛವಾಗಿ ಇಲ್ಲಿ ವಾಸ ಮಾಡ್ಕೊಂಡವೆ. ಇದ್ರ ಬಗ್ಗೆ ಅಧಿಕಾರಿಗಳ ಸರ್ಕಾರಕ್ಕಾಗಲಿ ಪರವೇ ಇಲ್ಲ. ಮಳೆ ಬಂದಂತ ಪರಿಸ್ಥಿತಿಲಂತೂ ಆ ಗೋಳನ್ನ ನೋಡಕ್ಕಾಯ್ತಾ ಇಲ್ಲ. ಮಳೆ ಮೇಲ್ಗಡೆಯಿಂದ ಹೋದ್ರೆ ಮಳೆ ಹನಿ ಬೀಳ್ತಾ ಇದ್ದು ಮಳೆ ಬೀಳ್ತಾ ಇದ್ದು ಒಂದು ಗೊತ್ತಾಗಲ್ಲ. ಆ ಥರವಾಗಿ ಮಳೆ ನೀರು ಕೂಡ ಒಳಗಡೆ ಸೋರ ಅಂತ ಇದು ಒಂದು ಆಗಂತಕಾರಿ ದೃಶ್ಯಗಳು ಒಳಗಡೆ ಕಾಣ್ತಾ ಇದೆ. ಆದ್ರಿಂದ ಈ ಕೂಡಲೇ ಸರ್ಕಾರ ಎಚ್ಚೆತ್ತು ಈ ಕೂಡಲೇ ಇದನ್ನ ಬಗ್ಗೆ ಸೂಕ್ತವಾದ ಕ್ರಮ ಕೈಗೊಂಡು ಈ ಶಾಲೆಯನ್ನ ದುರಸ್ತಿ ಮಾಡಿಸ್ಬೇಕು, ಜೀರ್ಣೋದ್ಧಾರ ಮಾಡಬೇಕು. ನೋಡಿ ಈಗಾಗಲೇ ಇಲ್ಲಿ ಬರ್ತಕ್ಕಂಥ ಮಕ್ಕಳೆಲ್ಲ ಬಡವರು ಮಕ್ಕಳು. ಈ ಬಗ್ಗೆ ಮಾತಾಡಲಿಕ್ಕೆ ಮೈಸೂರು DDPಯ ಸಂಪರ್ಕದಲ್ಲಿದ್ದಾರೆ ಪಾಂಡು ಅಂತೇಳಿ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್. ನಮಸ್ಕಾರ ಸರ್. ನಮಸ್ತೆ ಸರ್. ಸರ್ ಚೆನ್ನಾಗಿದ್ದೀರಾ ಸರ್? ಚೆನ್ನಾಗಿದೆ ಸರ್. ನೀವು ಓಕೆ ಸರ್. ನಮ್ಮ ಮೈಸೂರು ಜಿಲ್ಲೆಯಲ್ಲೇ ಒಂದು ಉತ್ತಮವಂತ ಕಾರ್ಯಕ್ರಮಗಳು ಮತ್ತೆ ಶೈಕ್ಷಣಿಕ ಕ್ಷೇತ್ರಕ್ಕೆ ಕೊಡುಗೆ ಆಗ್ತಾ ಇದೆ ಸರ್. ಓಕೆ. ಈಗ ಸರ್ಕಾರಿ ಬಾಲಕ ಪದವಿಪೂರ್ವ ಕಾಲೇಜ್ ಏನಿದೆ ಅಲ್ಲಿ ಪ್ರೌಢಶಾಲಾ ವಿಭಾಗದಲ್ಲಿ ಏನಿದೆ, ನಾವು ಆಲ್ರೆಡಿ ಸುಮಾರು 10 ಲಕ್ಷ ರೂಪಾಯಿದಷ್ಟು ದುರಸ್ತಿ ಕೊಟ್ಟಿದೀವಿ. ಅದು ಹಳೆ ಬಿಲ್ಡಿಂಗ್ ಆಗಿರೋದು ದುರಸ್ತಿ ಕೊಟ್ಟಿದೀವಿ. ಈಗ ಅದು ಸಂಬಂಧಪಟ್ಟಂತೆ ಇಂಜಿನಿಯರ್ ಕೂಡ PRDಗೂ ಕೂಡ ಕೊಟ್ಟಿದೀವಿ. ಅದು ದುರಸ್ತಿ ಮಾಡಬೇಕಾಗಿದೆ. ಅಲ್ಲ ಉತ್ತರ ಅಲ್ಲ, ನಾನು ಪ್ರಶ್ನೆ ಕೇಳೋದಕ್ಕಿಂತ ನೀವೇ ಆಲ್ರೆಡಿ ಉತ್ತರ ರೆಡಿ ಮಾಡ್ಕೊಂಡು ಕಾಣಿಸ್ತಾ ಇದೆ ಸರ್. ಇಲ್ಲ ಮೇಡಮ್ ಹೇಳಿದ್ರು, ಮುಂಚಿತವಾಗಿ ಹಿಂಗೆ ಹೇಳಿದ್ರು ಅವರು. ಕರೆಕ್ಟ್. ಅವ್ರು ಹೇಳ್ಬಿಟ್ರು. ಅದಕ್ಕೆ ನಾನು ಆ ಮಾಹಿತಿ ತಗೊಂಡು ನಿಮ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಹೌದು ಸರ್. ಈಗ ಅದೇ ಹೇಳ್ತಾ ಇದ್ರಿ ಸರ್, ಅದೇ ಹೇಳ್ತಾ ಇದ್ರಿ ಅಲ್ವಾ ಸರ್? ಈಗ 700 ಜನ ವಿದ್ಯಾರ್ಥಿನಿಯರು ಓದ್ತಿದಾರೆ ಅಂತಂದ್ರೆ ಒಳ್ಳೆ ಸ್ಟ್ರೆಂತ್ ಸರ್, ಒಳ್ಳೆ ಸ್ಟ್ರೆಂತ್. ಗುಡ್ ಸ್ಟ್ರೆಂತ್ ಸರಿ. ಅದು ಇದೆ ಅಂದ್ರೆ ಈಗ ಒಂದು ಸರ್ ತಮ್ಗೆ ಹೇಳ್ತಾ ಇದ್ದೀನಿ, ಯಾಕಂದ್ರೆ ನಂಜನಗೂಡಲ್ಲಿ CSR ಫಂಡ್ ಬರ್ತಾ ಇದಾರೆ. ಈಗ CSR ಸಂಬಂಧಪಟ್ಟಂತೆ ಬೇರೆ ಬೇರೆ ಏಜೆನ್ಸಿಗಳು ಬರ್ತಾ ಇದಾರೆ. ಓಕೆ. ಒಳ್ಳೆ ಲ್ಯಾಬ್ ಕೂಡ ಅಪ್ಡೇಟ್ ಮಾಡ್ತಾ ಇದಾರೆ. ಆಮೇಲೆ ಒಳ್ಳೆ ಅಟಲ್ ಟಿಂಕರಿಂಗ್ ಕೂಡ ಅಪ್ಡೇಟ್ ಮಾಡ್ತಾ ಇದಾರೆ. ಓಕೆ. ಮತ್ತೆ ದುರಸ್ತಿಗಳು ಕೂಡ ಆಗ್ತಾ ಇದೆ. ನಮ್ಮ ಇಲಾಖೆಯಲ್ಲೂ ಕೂಡ ನಾವು ದುರಸ್ತಿ ಕೊಟ್ಟಿದೀವಿ ಸರ್. ಇದು ಬದಲಾವಣೆ ಆಗುತ್ತೆ. ಅಲ್ಲ ಬದಲಾವಣೆ ಆಗಿಲ್ಲ, ಇನ್ಮೇಲೆ ಆಗುತ್ತಾ ಅಂತ? ಆಗುತ್ತೆ 100% ಆಗುತ್ತೆ ಸರ್. ಈಗ ನಾವು ನೋಡ್ತಾ ಇದ್ದೀವಿ ಒಂಥರ ಭೂತದ ಬಂಗ್ಲೆ ಸರ್. ಭೂತದ ಬಂಗ್ಲೆಯಲ್ಲಿ ಕೂತು ಓದೋ ತರ ಇದೆ ಸರ್ ಅದು. ಅದು ಹಳೆ ಬಿಲ್ಡಿಂಗ್ ಆಗಿರೋದ್ರಿಂದ, ಅದು ಹಿಂದಿನ ಇದು ಕೊಠಡಿಗಳಾಗಿರೋದ್ರಿಂದ ದುರಸ್ತಿಗಳು ಅವಾಗ ಆಗ್ತಾ ಇದೆ ಸರ್. ಅಂತದ್ದೆಲ್ಲ ಆಗ್ತಾ ಇದೆ. ಒಂದೇ ಸರಿ ಇಲಾಖೆ ಸಂಪೂರ್ಣ ಕೊಡಕ್ ಸಾಧ್ಯ ಆಗಲ್ಲ. ಕರೆಕ್ಟ್. ಅಲ್ಲ ಸರ್, ಹೌದು. ಅಲ್ಲ ಪೇಂಟ್ ಕಂಡು ಎಷ್ಟು ವರ್ಷಗಳಾಯ್ತು ಅನ್ನೋ ಗೋಡೆಗಳದು. ಅದೇನೆ ಸರ್. ಈಗ ನಾವು ದುರಸ್ತಿಗೆ ಹಾಕೊಂಡಿದೀವಿ. ಈಗ ನಮ್ಗೇನಪ್ಪಾ ಅಂದ್ರೆ, ಈಗ ಮಾನ್ಯ ಮುಖ್ಯಮಂತ್ರಿಗಳೇ ಮೈಸೂರು ಜಿಲ್ಲೆನ ಒಂದು ಉತ್ತಮವಂತ ವಾತಾವರಣ ನಿರ್ಮಾಣ ಮಾಡ್ಬೇಕು ಅಂತ ದೃಷ್ಟಿ ಇಟ್ಕೊಂಡು CSR ಇಂದ ಸುಮಾರು ಕಂಪನಿಗಳು ಬರೋದಕ್ಕೆ ಕಾಲಾವಕಾಶ ಆಗ್ತಾ ಇದೆ ಸರ್. ಈಗ ಅದ್ರಲ್ಲಿ ಈಗ ವರ್ಣ ಕ್ಷೇತ್ರ ಮತ್ತೆ ನಂಜನಗೂಡು, ಪಿರಿಯಾಪಣ್ಣ ಅವೆಲ್ಲ ಕೂಡ ಒಂದೊಂದಾಗಿ ಆಗ್ತಾ ಇದಾವೆ. ನಾವು ಕೂಡ ಹಂತವಾಗಿ ಹಣವನ್ನ ರಿಲೀಸ್ ಮಾಡ್ತಾ ಇದೀವಿ. ಈಗ 10 ಲಕ್ಷ ರಿಪೇರಿ ಕೊಟ್ಟಿದೀವಿ ಸರ್. ಈಗ PRD ಕ್ರಮ ವಹಿಸ್ಬೇಕು. ಎಸ್ಟಿಮೇಟ್ ಎಲ್ಲ ಆಗಿದೆ, ನಾವು ರೆಡಿ ಮಾಡ್ತೀವಿ. ಅಲ್ಲ ಬಟ್ ಉತ್ತಮ ಶಾಲೆ ಸರ್, ಬಟ್ ನಿರ್ವಹಣೆ ಇಲ್ಲದೆ ಸೊರಗಿ ಹೋಗ್ತಾ ಇದೆ. ಶಿಕ್ಷಣ ಅನ್ನುವಂಥದ್ದು ಏನಾಗ್ಬಿಟ್ಟಿದೆ ಸರ್ ಇತ್ತೀಚೆಗೆ. ಈಗ ಅನುಮಾನಗಳು ಯಾಕೆ ಜಾಸ್ತಿ ಆಗ್ತವೆ ಅಂತ, ಬೇಕು ಅಂತಾನೆ ಹೇಗೆ ಮಾಡ್ತಾರ ಅಂತ, ಖಾಸಗಿ ಶಾಲೆಗಳಿಗೆ ಹೋಗ್ಲಿ ಮುಖ ಮಾಡ್ಲಿ ಅಂತ ಅಲ್ಲ. ಅನುಮಾನಗಳ ಪೋಷಕರದ್ದು ಹಿಂಗಿದೆ. ಇಲ್ಲ ಅದು ಅನುಮಾನ ಅಂತ ಇಲ್ಲ ಸರ್. ಅನುಮಾನ ಅಂತ ಇಲ್ಲ. ನಮ್ಮ ಇಲಾಖೆ ಏನಪ್ಪಾ ಅಂದ್ರೆ ಹಂತದಲ್ಲಿ ದುಡ್ಡು ಕೊಡ್ಬೇಕಾಗಿದೆ. ಯಾಕೆ ಒಂದೇ ಸರಿ ಕೊಡಕ್ಕಾಗಲ್ಲ. ಈಗ ಒಂದು ಬಿಲ್ಡಿಂಗ್ ಅದು ಸುಮಾರು ವರ್ಷಗಳದಾಗಿರೋದ್ರಿಂದ ದುರಸ್ತಿ ಮಾಡ್ಬೇಕು ಅಂದ್ರೆ ಸುಮಾರು 30ರಿಂದ 40 ಲಕ್ಷ ಬೇಕಾಗುತ್ತೆ. ನಾವೇನ್ ಮಾಡ್ತೇವೆ, ಒಂದು ಹಂತಗೆ ಇಲಾಖೆ ಕೊಟ್ಟ ರಿಲೀಸ್ ಮಾಡ್ದಂಗೆ ಸೇರಿಸಿ ಅದ್ರ ಅಪ್ಡೇಟ್ ಮಾಡ್ತಾ ಇದೀವಿ. ಹಂಗಿದೆ ಹಂತವಾಗಿ ಆಗ್ತದೆ ಸರ್. ಒಳ್ಳೆ ಶಾಲೆ, ಒಳ್ಳೆ ಟೀಚರ್ಸ್ ಇದಾರೆ, ಒಳ್ಳೆ HMs ಇದಾರೆ. ಇಸ್ ಗುಡ್.
ಸರ್ ಸರ್ ಅದರಿಂದಲೇ ಸರ್ ಮಕ್ಕಳ ಸರ್ ಸಂಖ್ಯೆ ಇರುವಂತದ್ದು. ಓಕೆ ಸರ್, ಈಗ ಯಾವಾಗ ನಿರೀಕ್ಷೆ ಮಾಡ್ಬೋದು ಸರ್ ನಾವು ಹಾಗಾದ್ರೆ ಕಂಪ್ಲೀಟ್ ಆಗಿ? ಸರ್ ಇನ್ 2 or 3 months ಅಲ್ಲಿ ಸ್ಟಾರ್ಟ್ ಮಾಡ್ತಾರೆ PRD ಅವರು. PRD ಅವರು ಸ್ಟಾರ್ಟ್ ಮಾಡ್ತಾರೆ. ಅದು ಸಂಬಂಧಪಟ್ಟಂತೆ ಎಸ್ಟಿಮೇಟ್ ಕೂಡ ಆಗಿದೆ. ಅಲ್ಲ, ದುಡ್ಡಿದ್ರು 10 ಲಕ್ಷ ಅಂತ ಹೇಳ್ತಾ ಇದ್ದೀರಿ, ಮತ್ತೆ ಯಾಕೆ 2-3 ತಿಂಗಳು ವಿಳಂಬ ಅಂತ? ಸರ್ ಅಲ್ಲಿ ಹೇಗೇನಾಗಿದೆ ಅಂದ್ರೆ ನಮ್ಗೆ PRD ನಾವು ಕೊಟ್ಟಿದೀವಿ, ಜಿಲ್ಲಾ ಪಂಚಾಯತ್ ವಿಭಾಗ ಕೊಟ್ಟಿದೀವಿ. ಅವ್ರಿಗೆ ಕೆಲಸ ಸ್ಟಾರ್ಟ್ ಮಾಡ್ಬೇಕಾದ್ರೆ ಎಸ್ಟಿಮೇಟ್ ಅಲ್ಲಿ ಆಗಿದೆ ಎಲ್ಲ ಅವರು. ಯಾಕಂದ್ರೆ ಈಗ ಎಕ್ಸಾಮ್ ಟೈಮ್ ಇರೋದ್ರಿಂದ ಸ್ವಲ್ಪ ಅವರು ಕೂಡ ಬೇರೆ ಬೇರೆ ಕಡೆ ಕೆಲಸಗಳು ಅತಿ ತುರ್ತಾಗಿ ಆಗೋದಿಲ್ಲ, ಮಾಡ್ತಾರೆ ಸರ್, ಮಾಡ್ತಾರೆ. ಮತ್ತೆ CSR ತಗೊಂಡಿದ್ದಾರೆ ನಂಜನಗೂಡು ಶಾಲಿನ, CSR ಅವರು ಅದನ್ನ ದತ್ತು ಮಾಡಿದ್ದಾರೆ ಏಜೆನ್ಸಿಯವರು. ಓಕೆ ಓಕೆ ಸರ್, ಅದ್ರ ನಿರೀಕ್ಷೆ ಇದೆ ಸರ್, ನಿಮ್ಮ ಮೇಲೆ ಭರವಸೆ ಇದೆ ನಮಗೆ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಅಲ್ಲ, ಮತ್ತೆ ಫೋನ್ ಮಾಡ್ತೀವಿ ಸರ್, ಥ್ಯಾಂಕ್ಸ್ ಹೇಳಕ್ ನಿಮಗೆ, ಕೆಲಸ ಆಯ್ತು ಅಂದ್ರೆ. ಓಕೆ 100%. ಓಕೆ ಸರ್, ಥ್ಯಾಂಕ್ ಯು. DDP ಪಾಂಡವ್ರು ಭರವಸೆ ಕೊಟ್ಟಿದ್ದಾರೆ ನಮಗೆ. 2-3 ತಿಂಗಳ ಟೈಮ್ ಕೊಡಿ ಸರ್, ಅದು ಎಸ್ಟಿಮೇಟ್ ಆಗಿದೆ, ಈ ಎಕ್ಸಾಮ್ ನಡೀತಾ ಇದೆ ಅಂತೇಳಿ. ಶಿವಕುಮಾರ್ ಕಾಸ್ನೂರು ಇದ್ದಾರೆ, ನಂಜನಗೂಡು ತಹಶೀಲ್ದಾರ್ ಇವರು. ಸರ್ ನಮಸ್ಕಾರ. ಸರ್ ಹೇಳಿ ಸರ್. ನಮಸ್ತೆ ಸರ್, ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆ ನಂಜನಗೂಡಿನ ಹೃದಯ ಭಾಗದಲ್ಲಿರೋದು, ನಿರ್ವಹಣೆ ಇಲ್ಲ, ಅವ್ಯವಸ್ಥೆಗಳಿದ್ದಾವೆ ಸರ್. ಇದಕ್ಕೆ ಯಾವಾಗ ಸರ್ ಕಾಯಕಲ್ಪ ಕೊಡೋದು? ಪೋಷಕರು ಆತಂಕದಲ್ಲಿದ್ದಾರೆ ಸರ್. ಅದೇ ಈಗ BO ಅವ್ರ ಜೊತೆನೂ ಡಿಸ್ಕಸ್ ಮಾಡಿದೆ. ಅದು ಸೊ ಬೇಸಿಕಲಿ ಏನಂದ್ರೆ ಅದೇ ಸ್ವಲ್ಪ ಗ್ರಾಂಟಿಗೆ ವೇಟ್ ಮಾಡ್ತಾ ಇದ್ದಾರೆ. ಓಕೆ, ಗ್ರಾಂಟ್ ಬಂದ ತಕ್ಷಣ ಅದನ್ನ ಏನ್ ಪೇರೆಂಟ್ಸ್ ಫಾಲೋ ಅಪ್ ಮಾಡ್ತಾ ಇದ್ದಾರೆ. ಸೊ ನಾನು ಒಂದು ಅದನ್ನ ಸ್ಪೆಷಲ್ ಆಗಿ ಫೋಕಸ್ ಮಾಡಿ ಫಾಲೋ ಅಪ್ ಮಾಡಿ ಇದು ಮಾಡ್ತೀನಿ. ಗ್ರಾಂಟ್ ಬಂದ ತಕ್ಷಣ ಆಗುತ್ತೆ ಸರ್. ಅದು CSR 10 ಲಕ್ಷ ರೂಪಾಯಿ ಫಂಡ್ ಹಾಗೆ ಇದೆ ಅಂತ ಹೇಳ್ತಿದ್ರು ಈಗ DDP ಅವರು. ನಾನು ಚೆಕ್ ಮಾಡ್ಬೇಕು ಸರ್, ಅದು ಮಾಹಿತಿ ನನ್ಗೆ ಕರೆಕ್ಟ್ ಆಗಿ ಗೊತ್ತಿಲ್ಲ ಈಗ ಪ್ರೆಸೆಂಟ್ ಆಗಿ. ಚೆಕ್ ಮಾಡಿ ಅದನ್ನ ನೋಡ್ತೀನಿ. ಅಲ್ಲ, ಇದಕ್ಕೊಂದು ಏನಾದ್ರು ಒಂದು ಮೀಟಿಂಗ್ ಕರೆದು ಏನಾದ್ರು ಸೂಚನೆ ಕೊಡ್ತೀರಾ ಅಂತ? ನನ್ನ ಜೊತೆ ಈಗ ಇದಾರೆ ಸಾಹೇಬ್ರು. ಇದು ನಾವು PUC ಕ್ವಶನ್ ಪೇಪರ್ ಡ್ಯೂಟಿಗೆ ಜೊತೆಗೆ ಇದ್ದೀವಿ. ಓಕೆ, ಸೊ ಅವ್ರ ಜೊತೆ ನಾನು ಡಿಸ್ಕಸ್ ಮಾಡಿ ಇದು ಮಾಡ್ತೀನಿ ಸರ್. ಸಾಧ್ಯ ಆದ್ರೆ ಆ ಶಾಲೆಗೆ ಒಂದ್ಸರಿ ವಿಸಿಟ್ ಮಾಡ್ತೀರಾ ಸರ್? ಮಾಡ್ತೀನಿ. ಸಾಧ್ಯ ಅಲ್ಲ, ಕಂಪಲ್ಸರಿ ಮಾಡೋಣ. ಅಲ್ಲ, ತಮ್ಮ ಗಮನಕ್ಕೆ ಬಂದಿತ್ತಾ ಸರ್ ಈ ಹಿಂದೆ ಏನಾದ್ರೂ ಇಲ್ಲಿ ಸಮಸ್ಯೆ ಇದೆ ಅಂತ ಹೇಳಿ? ಒಂದ್ಸರಿ ರೆಫರೆನ್ಸ್ ಆಗಿ ಹೇಳಿದ್ರು, ಬಟ್ ಅದೇ ನಾವು ವಿಸಿಟ್ ಮಾಡಕ್ ಆಗ್ಲಿಲ್ಲ. ಈ ಸರಿ ಮಾಡ್ತೀನಿ. ಸರ್ ಈಗ ಫಂಡು ಕೂಡ ಹೇಳ್ತಾ ಇದ್ರು ಅವರು, ಎಸ್ಟಿಮೇಟ್ ಆಗಿದೆ ಅಂತೆ, 2-3 ತಿಂಗಳು ಆಗ್ಬೋದು ಅಂತ. ಅದಷ್ಟು ಬೇಗ ಆಗ್ಬೇಕು ಸರ್. ಎಲ್ಲ ಬಡವರು ಮಧ್ಯಮ ವರ್ಗದ ವಿದ್ಯಾರ್ಥಿ ಓದ್ತಾ ಇದಾರೆ ಅಲ್ಲಿ. ಸ್ಟ್ರೆಂತ್ ಚೆನ್ನಾಗಿದೆ ಸರ್, 700 ಜನ ಸ್ಟ್ರೆಂತ್ ಇದ್ದಾರೆ. ಹೌದು ಸರ್. ಅಲ್ಲಲ್ಲ, ನಾವು ನಿರೀಕ್ಷೆ ಮಾಡ್ಬೋದು ಹಾಗಾದ್ರೆ ತಮ್ಮ ವ್ಯಾಪ್ತಿಯಲ್ಲಿ ಬರುವಂತ ಕೆಲಸ ಆಗುತ್ತೆ ಅಂತ? ಆಗುತ್ತೆ ಸರ್, ಆಗುತ್ತೆ. ನಾವು ಏನ್ ನಮ್ಮ ಕಡೆಯಿಂದ ಏನಿದೆ ನಾವು ಫಾಲೋ ಅಪ್ ಮಾಡ್ಕೊಂಡು ನಾವು ನಿರ್ಲಕ್ಷ್ಯ ಇಲ್ಲದಂಗೆ ಕೆಲಸ ಮಾಡ್ತೀವಿ. ಓಕೆ, ಥ್ಯಾಂಕ್ ಯು ಶಿವಕುಮಾರ್ ಮಾತಾಡಿದ್ದಕ್ಕೆ. ತಹಶೀಲ್ದಾರ್ ಇವರು ನೋಡಿ, ಅವರ ವ್ಯಾಪ್ತಿಯಲ್ಲಿ ಏನು ಮಾಡಲಿಕ್ಕೆ ಸಾಧ್ಯ ಆಗುತ್ತೋ ಅದನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ. ಈಗ DDP ಅವರು ಮೇನ್ ಬೇಕಾಗಿತ್ತು ನಮಗೆ, ಅವರು ಭರವಸೆ ಕೊಟ್ಟರು ಪಾಂಡು ಅವರು, 2-3 ತಿಂಗಳಲ್ಲಿ ನಿರ್ವಹಣೆ ಆಗುತ್ತೆ ಸರ್ ಅಂತ. ಈ ಫಂಡಿಂಗ್ ಏನಾಗುತ್ತೆ ಅವ್ರಿಗೆ ಎಲ್ಲ ಒಂದೇ ಸರಿ ಬರಲ್ಲ. ಈ 30-40 ಲಕ್ಷ ಅಂತ ಹೇಳಿದ್ರೆ ಅವ್ರಿಗೂ ಕಂತು ಮೂಲಕ ಹಣ ಬರುತ್ತೆ. ಒಂದು ಸರಿ 10 ಲಕ್ಷ, ಇನ್ನೊಂದು ಸರಿ 10 ಲಕ್ಷ, ಹೀಗೆ ಹಣ ಬಿಡುಗಡೆ ಆಗೋಕ್ಕೆ ಅವರು ಕೂಡ ಕಾಯ್ತಾ ಇರ್ತಾರೆ. ಬಟ್ ನಮಗೆ ಬೇಕಾಗಿರೋದು ಆದಷ್ಟು ಬೇಗ ಈ ಒಂದು ಪ್ರೌಢಶಾಲೆಗೆ ನೀವು ಕಾಯಕಲ್ಪವನ್ನು ಕೊಡಬೇಕು. ಕಾದು ನೋಡ್ತೀವಿ, 2-3 ತಿಂಗಳ ಟೈಮ್ ಕೊಟ್ಟಿದ್ದಾರೆ, ಏನಾಗುತ್ತೆ ಅಂಥೇಳಿ. ಆಗದೇ ಇದ್ದರೆ ಮತ್ತೆ ನಮ್ಮ ಎಂದಿನಂತೆ ಅಭಿಯಾನ ಕೂಡ ಅದು ಶುರುವಾಗುತ್ತೆ. ಮಧ್ಯಮ ವರ್ಗದವರು, ಬಡವರು ಮಕ್ಕಳು ಚೆನ್ನಾಗಿ ಓದಬೇಕು, ಬೆಳಿಬೇಕು ಅಂತ ಹೇಳಿದ್ರೆ ಸರ್ಕಾರಿ ಶಾಲೆಗಳು ಉದ್ಧಾರ ಆಗಬೇಕು. ಅಧಿಕಾರಿಗಳು, ಸರ್ಕಾರ, ಜನಪ್ರತಿನಿಧಿಗಳು ಗಂಭೀರವಾಗಿ ತೆಗೆದುಕೊಳ್ಬೇಕು. ನಂಜನಗೂಡಿನ ಹೃದಯ ಭಾಗದಲ್ಲಿ ಇರುವಂತಹ ಪ್ರೌಢಶಾಲೆ ಇದು. 700 ಜನ ವಿದ್ಯಾರ್ಥಿನಿಯರು ವ್ಯಾಸಂಗ ಮಾಡ್ತಾ ಇದ್ದಾರೆ. ಆದರೆ ಅವ್ರಿಗೆ ಸರಿಯಾಗಿ ಕುತ್ಕೊಳ್ಳೋಕ್ಕೆ ಜಾಗ, ಡಯಾಸು, ಅಲ್ಲಿ ಬೆಂಚ್ಗಳಾಗಿರ್ಬೋದು. ನೋಡಿ, ಎಷ್ಟು ವರ್ಷ ಆಯಿತು ಸ್ವಚ್ಛ ಮಾಡಿ ಅಂತ ಸುತ್ತಮುತ್ತ ಹಾಗೇ ಇದೆ ತ್ಯಾಜ್ಯ. ರಾತ್ರಿ ಆದರೆ ಸಾಕು ಕುಡುಕರ ಹಾವಳಿ ಶುರುವಾಗುತ್ತೆ ಅಂತ ಅನಿಸುತ್ತೆ ಇಲ್ಲಿ. ಆ ಗೋಡೆಗಳು ಬಣ್ಣಗಳನ್ನು ಕಂಡೇ ಇಲ್ಲ ಪಾಪ. ಕಿಟಕಿ ಗ್ಲಾಸ್ ಯಾರೋ ಒಬ್ಬ ಕಲ್ಲು ಹೊಡೆದ ಅಂದರೆ ಒಳಗಡೆ ಬರುತ್ತೆ, ಡೈರೆಕ್ಟಾಗಿ ಬಂದುಬೀಳುತ್ತೆ. ನೋಡಿ, ಎಲ್ಲ ಬಿಸಾಕಿದ್ದಾರೆ. ಇರೋದನ್ನು ಕೂಡ ಇವರು ಕರೆಕ್ಟಾಗಿ ಬಳಕೆ ಮಾಡಿಕೊಂಡಿಲ್ಲ ಇವರು ಬೆಂಚ್ಗಳನ್ನು. ಹಾಗಾಗಿ ಈಗ ಅವರು ಹೇಳಿದ್ದಾರೆ ನಮಗೆ CSR ಫಂಡು ಗ್ರ್ಯಾಂಟ್ ಆಗಬೇಕು ಅಂಥೇಳಿ. ತಹಶೀಲ್ದಾರ್ ಕೂಡ ಅದೇ ಹೇಳಿದರು. ಬಟ್ ಇದನ್ನು ಯಾಕೆ ಇನ್ನೂ ಬೇಗ ಮಾಡಲಿಲ್ಲ ಅನ್ನೋದು ನಮ್ಮ ಪ್ರಶ್ನೆ. ಇನ್ನು ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ HC ಮಹದೇವಪ್ಪನವರು ಕೂಡ ಭರವಸೆ ಕೊಟ್ಟಿದ್ದಾರೆ ನಮಗೆ. ಆದಷ್ಟು ಬೇಗ ಈ ಶಾಲೆ ಏನಿದೆ ವಿಸಿಟ್ ಮಾಡ್ತೀನಿ, ಸಮಸ್ಯೆಗಳನ್ನು ಆಲಿಸ್ತೀನಿ, ಜೊತೆಗೆ ತಹಶೀಲ್ದಾರ್ಗೂ ಕೂಡ ನಾನು ಸೂಚನೆಗಳನ್ನು ಕೊಡ್ತೀನಿ. ಆದಷ್ಟು ಶೀಘ್ರದಲ್ಲೇ
ಈ ಶಾಲೆಗೆ ಕಾಯಕಲ್ಪವನ್ನು ಕೊಡಿಸ್ತೀವಿ ಅಂತ ಸಚಿವ ಎಚ್ ಸಿ ಮಹದೇವಪ್ಪನವರು ಭರವಸೆ ಕೊಟ್ಟಿದ್ದಾರೆ. ಆದರೆ ಇದು ತ್ವರಿತಗತಿಯಲ್ಲಿ ಆಗಬೇಕು. 2-3 ತಿಂಗಳ ಓಕೆ, ಹಾಗೆ 1 ವರ್ಷ 2 ವರ್ಷ ಹೋದರೆ ಈಗೆಲ್ಲ ಬಿಟ್ಕೊಂಡು ಬಂದಿದ್ದಾರಲ್ವಾ, ಅಲ್ಲ ಇವ್ರಿಗೆ ಹೇಳಿದ ಮೇಲೇ ಯಾಕೆ ಇವ್ರ ಗಮನಕ್ಕೆ ಬರುತ್ತೆ ಅಂಥೇಳಿ. ಮೊದಲು ಶಾಲೆ ದುರಸ್ತಿ ಆಗಿರಲಿಲ್ವ? ಹಾಗಾದರೆ ಗೋಡೆಗಳು ಬಿರುಕು ಬಿಟ್ಟಿದ್ದು ತಾನೆ, ಕಿಟಕಿ ಗಾಜುಗಳು ಪೀಸ್ ಆಗಿದ್ದು ತಾನೆ. ಹಾಗೆಯೇ ಅವ್ರವ್ರ ಜವಾಬ್ದಾರಿಯನ್ನು ಅವ್ರು ಕರೆಕ್ಟಾಗಿ ಮಾಡಿದ್ರೆ ಈ ರೀತಿ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಅಲ್ಲಿ ಓದ್ತಿರುವಂಥ ಮಕ್ಕಳೇನಿದ್ದಾರೆ, ಅವ್ರ ಪೋಷಕರೇನಿದ್ದಾರೆ, ಖಾಸಗಿ ಶಾಲೆಗಳಿಗೆ ಮುಖ ಮಾಡ್ತಾರೆ. ಸಹಜವಾಗಿ ಅದು ಸಾಲ ಆದರೂ ಮಾಡಿ, ಆಯ್ತಪ್ಪ ಇಲ್ಲೇನ್ರಿ ಕುಡಿಯೋಕೆ ನೀರಿಲ್ಲ, ಟಾಯ್ಲೆಟ್ ಇಲ್ಲ, ಇವತ್ತು ನಾಳೆ ಬೀಳಂಗಿದೆ ಶಾಲೆ, ನನ್ನ ಮಗನ ಕಳಿಸಿ ನಾನು ಪ್ರಾಣ ತೆಗಿಲ್ಲ, ಹೋದರೆ ಹೋಗಲಿ, ಖಾಸಗಿ ಶಾಲೆಗೆ ಸೇರಿಸ್ತಾರೆ. ಸರ್ಕಾರಿ ಶಾಲೆಗಳಂತಂದರೆ ಮೂಗು ಮುರಿತಾರೆ ಅಂತವೆಲ್ಲ ನಾವು. ಯಾಕೆ ಮುರಿತಾರೆ? ಇದೇ ಕಾರಣಕ್ಕೆ. ಕೊಟ್ಟರೆ ಯಾಕೆ ಬರಲ್ಲ ಸ್ಟ್ರೆಂತು? 700 ಜನ ಹೈಯೆಸ್ಟು, ಬೇರೆಲ್ಲೂ ಸಿಗಲ್ಲ ಇಂತಹ ದಾಖಲಾತಿ ಮಕ್ಕಳದ್ದು. ಆದರೆ ಈಗ ನಮಗೆ ಬೇಕಾಗಿರೋದು ಶಿಕ್ಷಣ ಸಚಿವರು ಕೂಡ ಇಂತಹ ಸಮಸ್ಯೆಗಳನ್ನು ಗಂಭೀರವಾಗಿ ತೆಗೆದುಕೊಳ್ಬೇಕು. ಕೇವಲ ನಿಮ್ಮ ಜಿಲ್ಲೆಗೆ ಮಾತ್ರ ಜಾಸ್ತಿ ಫೋಕಸ್ ಮಾಡಿ ಉಳಿದಂಥ ಜಿಲ್ಲೆಗಳಲ್ಲಿನ ಶಾಲೆಗಳನ್ನು ನಿರ್ಲಕ್ಷ್ಯ ಮಾಡುವುದಲ್ಲ. ಅಧಿಕಾರಿಗಳಿಗೆ ತಿಳಿಸಿ, ನಿಮ್ಮ ಶಿಕ್ಷಣ ಆಯುಕ್ತರಿಗೆ ಹೇಳಿ, ಅಲ್ಲಿನ ಸ್ಥಳೀಯ DDP PDO ಅವ್ರಿಗೆ ಮೀಟಿಂಗ್ ಮಾಡೋಕ್ಕೆ ಹೇಳಿ, ಎಲ್ಲೆಲ್ಲಿ ಶಾಲೆಗಳು ಈ ರೀತಿ ಅವ್ಯವಸ್ಥೆ ಆಗಿದ್ದಾವೋ ಒಂದು ಲಿಸ್ಟ್ ಕೊಡೋಕ್ಕೆ ಹೇಳಿ, ಗ್ರ್ಯಾಂಟ್ ರಿಲೀಸ್ ಮಾಡಿ. ಬಟ್ ಆಗ್ತಾ ಇಲ್ಲ ನೋಡಿ. ಇದರಿಂದ ಏನಾಗ್ತಿದೆ ಅಂತ ಹೇಳಿದ್ರೆ ಶಿಕ್ಷಣ ವ್ಯವಸ್ಥೆ ಮೇಲೆ ಪರಿಣಾಮ ಬೀರ್ತಾ ಇದೆ. ಮಕ್ಕಳು ಯಾಕೆ ಶಿಕ್ಷಣದ ಕುಂಠಿತರಾಗ್ತಿದ್ದಾರೆ ಅಂತ ಹೇಳಿದ್ರೆ ಇದೇ ಕಾರಣಕ್ಕೆ. ಅಲ್ಲಿ ಸರಿಯಾದ ಸಿಬ್ಬಂದಿ ಕೂಡ ಇಲ್ಲ, ಟೀಚರ್ಸ್ ಇಲ್ಲ ಅಲ್ಲಿ. ಈಗಲ್ಲಿ ಗೆಸ್ಟಾಗಿ ಬರೋರು ಕೂಡ ಮನಸ್ಸು ಮಾಡ್ತಾ ಇಲ್ಲ. ನಂಜನಗೂಡಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿದ್ದಾರೆ ಸಂಪರ್ಕದಲ್ಲಿ. AT ಶಿವಲಿಂಗಯ್ಯನವರು. ಸರ್ ನಮಸ್ಕಾರ. ಹಲೋ ಸರ್, ನಮಸ್ಕಾರ ಸರ್. ನಮಸ್ತೆ. ನಂಜನಗೂಡಿನ ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆ ಸರ್, ಒಳ್ಳೆ ಸ್ಟ್ರೆಂತ್ ಇದೆ, ಆದರೆ ಅದು ನಿರ್ವಹಣೆ ಸರಿಯಾಗಿಲ್ಲ, ಅವ್ಯವಸ್ಥೆಗಳ ಆಗರದಿಂದ ಕೂಡಿದೆ ಸರ್. ಈಗಾಗಲೇ ಅದ್ರ ಸಂಬಂಧಪಟ್ಟಂಗೆ ಸರ್ 8 ಬಿಲ್ಡಿಂಗು ದುರಸ್ತಿಗೆ ಆಲ್ರೆಡಿ ನಮ್ಮ ಇಲಾಖೆಯಲ್ಲಿ ಇದೆಲ್ಲ ಕೊಟ್ಟಿದೀವಿ. ಅದು ಗ್ರಾಂಟ್ ರಿಲೀಸ್ ಆಗ್ತದೆ ಸರ್. ಈಗ 2 ಬಿಲ್ಡಿಂಗು ರಿಪೇರಿಗೆ ಆಲ್ರೆಡಿ ಆಗಿದೆ. ಈಗ ರಿಪೇರಿ ಶುರು ಮಾಡ್ತಾರೆ ಸರ್. ಹಂತವಾಗಿ ಈಗೆಲ್ಲ ಮಾಡ್ತಾರೆ. ನಾನು ಅದ್ರ ಬಗ್ಗೆ ನಾನು ಹೋಗಿ ವಿಸಿಟ್ ಮಾಡಿದೀನಿ, ಗಮನ ತಗೋದೀನಿ. ಮೊನ್ನೆ ಶಾಸಕರಿಗೂ ಗಮನದಲ್ಲಿದೆ ಸರ್. ಹಾಗಾಗಿ ಆದಷ್ಟು ಬೇಗ ರಿಪೇರಿ ಆಗ್ತದೆ ಸರ್. ಅಲ್ಲ ಈಗ ಅಂದ್ರೆ ಕಂಪ್ಲೀಟ್ ಆಗಿ ಎಲ್ಲಾ ಕೊಠಡಿಗಳು ಇದಾಗಬೇಕಾ ಸರ್? ಈಗ ದುರಸ್ತಿ ಆಗ್ತವೆ. ಇಲ್ಲ, ದುರಸ್ತಿ ಎಲ್ಲಾ ಕಟ್ಟಡ ಇಲ್ಲ, ಕೆಳಗಡೆ 8 ರೂಮು ದುರಸ್ತಿಗೆ ರಿಪೇರಿ ಕೊಟ್ಟಿದ್ವಿ. ನಾನು ಮೊನ್ನೆ 1 ವೀಕ್ ಹಿಂದೆನೆ ಹೋಗಿ ಹೇಳಿ ಬಂದಿದ್ದೀನಿ. ಆಮೇಲೆ ನಮ್ ಶಾಲಾ ನಿರ್ವಹಣಾ ಅನುದಾನ ಅಂತ ಬಿಡುಗಡೆ ಮಾಡಿದ್ದಾರೆ, ಒಂದು 70-80 ಅದರಲ್ಲಿ ಈ ಕಿಟಕಿ ಬಾಗ್ಲನ್ನ ರೆಡಿ ಮಾಡ್ಲಿಕ್ಕೆ ಆ ಮುಖ್ಯ ಶಿಕ್ಷಕಿಗೆ ಹೇಳಿದ್ದೀನಿ. ಅದೇ ವ್ಯವಸ್ಥೆ ಮಾಡ್ತಾರೆ ಸರ್. ಅಲ್ಲ ಆದಷ್ಟು ಬೇಗ ಆಗ್ಬೇಕು ಸರ್. ಯಾಕಂದ್ರೆ ಅಲ್ಲ ಸರ್, ಖಂಡಿತ ಬೇಗ ಆಗುತ್ತೆ ಸರ್. ನಾವು ನೀವು ದೃಶ್ಯಗಳಲ್ಲಿ ತಾವು ಕೂಡ ಹೋಗಿದ್ದೀರಿ, ವಿಸಿಟ್ ಮಾಡಿದಿರಿ, ಗೊತ್ತಿದೆ ಸರ್ ನಿಮ್ಗೆ ಅಲ್ಲಿ ಸಮಸ್ಯೆ ಏನಿದೆ ಅಂತ. ಮೊನ್ನೆ ಲಾಸ್ಟ್ ವೀಕ್ ಹೋಗಿದೆ ನಾನು. ಈಗಾಗಲೇ ಒಂದು 15-20 ಸರಿ ಹೋಗಿದ್ದೀನಿ. HMಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ. ಈಗ ನಮ್ಮ ಇಲಾಖೆಯಿಂದ ಗ್ರಾಂಟ್ಸ್ ಮೇಂಟೆನೆನ್ಸ್ ಗ್ರಾಂಟ್ ರಿಲೀಸ್ ಆಗಿದೆ. ಈಗ ರಿಪೇರಿ ಕಿಟಕಿ ಬಾಗ್ಲಲ್ಲಿ ಆಲ್ರೆಡಿ ಬೇಗ ರಿಪೇರಿ, ಎಕ್ಸಾಮ್ ಆದ ತಕ್ಷಣ ರಿಪೇರಿ ಆಗುತ್ತೆ ಸರ್. ಈಗ ಎಕ್ಸಾಮ್ ಇದೆಯಲ್ಲ ಅದಕ್ಕೋಸ್ಕರ. ಅಲ್ಲ ಸರ್, ಈಗ ಸರ್ಕಾರಿ ಶಾಲೆಗಳಂದ್ರೆ ಮೂಗು ಮುರಿಯೋರೇ ಜಾಸ್ತಿ, ಕೇರ್ಲೆಸ್ ಮಾಡೋರು ಜಾಸ್ತಿ. ಅಂತದ್ರಲ್ಲಿ ಒಳ್ಳೆ ಸ್ಟ್ರೆಂತ್ ಇದೆ ಸರ್, ಉಳಿಸ್ಕೊಳ್ಬೇಕಂತ ನಾವು ಪರ್ಸೆಂಟೇಜ್ ಚೆನ್ನಾಗಿದೆ ಸರ್. ಪರ್ಸೆಂಟೇಜ್ ಚೆನ್ನಾಗಿದೆ, ಸ್ಟ್ರೆಂತ್ ಇದೆ. ನಾನು ಆಗಿಂದಾಗೆ ಟೌನ್ ಅಲ್ಲಿ ಇದೆ, ಅದೆಲ್ಲ ಬಾಲಕಿಯರೇ ಓದೋದು ಹೆಣ್ಣು ಮಕ್ಕಳದು. ನಾನು ವಿಸಿಟ್ ಮಾಡಿದೀನಿ. ಮೊನ್ನೆ ಶಾಸಕರು ಬಂದು ನೋಡಿದ್ರೆ ಅವ್ರ ಗಮನಕ್ಕೆ ಹೋಗಿದೆ ಸರ್. ಈಗ 2 ರೂಮ್ಗೆ ರಿಪೇರಿ ರಿಲೀಸ್ ಆಗಿದೆ ಸರ್. ಇನ್ನು ನಮ್ಮ ನಿರ್ವಹಣಾದಲ್ಲಿ ಮೇಂಟೈನ್ ಮಾಡ್ತೀವಿ ಸರ್. ಆದಷ್ಟು ಬೇಗನೆ ಆಗುತ್ತೆ ಸರ್. ಸರ್ ಇನ್ನು ಎಷ್ಟು ದಿನಗಳ ನಿರೀಕ್ಷೆ ಮಾಡಬಹುದು ನಾವು ಅಂತ ಸರ್? ಈಗ ಎಕ್ಸಾಮಿನೇಷನ್ ಟೈಮ್ ಸರ್. ಓಕೆ, ಹೌದು. ಎಕ್ಸಾಮಿನೇಷನ್ ಮುಗಿದ ತಕ್ಷಣ ಇದು ರಿಪೇರಿ ಆಗುತ್ತೆ ಸರ್. ಎಷ್ಟು ಗ್ರಾಂಟ್ಸ್ ಇದೆ ರಿಪೇರಿ ಆಗುತ್ತೆ. ರಿಮೈನಿಂಗ್ ಇದನ್ನ ನಮ್ಮ ಮೇಂಟೆನೆನ್ಸ್ ಗ್ರಾಂಟ್ ಸರ್ಕಾರದಿಂದ ಈಗಾಗಲೇ ಬಿಡುಗಡೆ ಆಗಿದೆ ಸರ್. ಅದು ರಿಪೇರಿ ಮಾಡ್ತಿತ್ತು ಸರ್ ನಾನು. ಅಲ್ಲ ಈಗ ಹಣ ಸಾಕಾಗುದಿಲ್ಲ ಅಂತ ಹೇಳ್ತಾ ಇದ್ರು ನಮ್ಗೆ DDP ಅವರು. ಸರ್ ಹಣ ಈಗ CSR ಫಂಡ್ ಸಾಕಾಗುದಿಲ್ಲ ಅಂತ ಹೇಳ್ತಾ ಇದ್ರು. ಇಲ್ಲ, ಅದು ನನಗೆ ಗೊತ್ತಿಲ್ಲ ಸರ್. ಆಲ್ರೆಡಿ ನಿರ್ವಹಣಾ ಅನುದಾನ ಇದು ಆಲ್ರೆಡಿ ಎಷ್ಟು ತುರ್ತಾಗಿ ಕಿಟಕಿ ಬಾಗಿಲು ರೆಡಿ ಮಾಡಬೇಕು ಮಾಡ್ತೀನಿ ಸರ್. ಈಗ CSR ಫಂಡ್ ಬಂದ ತಕ್ಷಣ ಅಪ್ಡೇಟ್ ಎಲ್ಲ ರೆಡಿ ಆಗುತ್ತೆ ಸರ್. ಮಾಡ್ತೀವಿ ಸರ್. ಯಾಕಂದ್ರೆ ನಿಮ್ಗೆ ಗೊತ್ತಿರಬಹುದು ಸರ್, ಎಲ್ಲಾ ಬಡವರು ಮಧ್ಯಮ ಕಾರ್ಮಿಕರ ಮಕ್ಕಳು ಓದ್ತಾ ಇದ್ದಾರೆ ಸರ್. ಹೌದು ಸರ್, ಖಂಡಿತ ಕಾಲೇಜ್. ಆ ಸ್ಕೂಲ್ಗೆ ಎಕ್ಸ್ಟ್ರಾ ಸ್ಪೆಷಲ್ ಅಟೆನ್ಷನ್ ಕೊಟ್ಟು ನಾನೇ ಹೋಗ್ತಾ ಇದ್ದೀನಿ ಸರ್ ಆಗಾಗ.
ಈಗ ಮತ್ತೆ ಮತ್ತೆ ಸಭೆ ಕರೀತೀರಾ ಸರ್ ಆದಷ್ಟು ಬೇಗ? ಸರ್ ಆದಷ್ಟು ಬೇಗ ಖಂಡಿತ ಆಗತ್ತೆ ಸರ್, ಶೋರ್ ಆಗತ್ತೆ ಸರ್. ಅಲ್ಲ ಓಕೆ ಸರ್, ಈಗ ಎಕ್ಸಾಮ್ ಇದೆ, ಓಕೆ, ಅಲ್ಲಿ ಅನಾನುಕೂಲ ಆಗುತ್ತೆ, ಓಕೆ, ಅದಾದ್ಮೇಲೆ ಆದ್ರೂ ಕೂಡ ಸರ್ ಒಂದು 2 ತಿಂಗಳಲ್ಲಾದ್ರೂ ಕಂಪ್ಲೀಟ್ ದುರಸ್ತಿ ಆಗುತ್ತಾ ಅಂತ ಓವರ್ ಆಲ್? ಸರ್ ಗ್ರಾಂಟ್ ಹಂತವಾಗಿ ರಿಲೀಸ್ ಆಗುತ್ತೆ. ಈಗ ಏನು ಗ್ರಾಂಟ್ ರಿಲೀಸ್ ಆಗಿದೆ, ಮೇಂಟೆನೆನ್ಸ್ ಕಾಸ್ಟ್ ಇದೆ, CSR ಇದೆ, ಆಲ್ಮೋಸ್ಟ್ ಎಲ್ಲ ದುರಸ್ತಿ ಮಾಡ್ತೀವಿ ಸರ್. ನಾನೇ ಖುದ್ದಾಗಿ ನಾನು ರೆಡಿ ಮಾಡ್ತೀನಿ ಸರ್. ಈಗ ನಾನು ರಿಲೀಸ್ ಆಗಿ ಮಾಡ್ಲೇಬೇಕಲ್ಲ ಸರ್, ಮಾಡ್ಬೇಕೀಗ ಶಾರ್ಟ್ಲಿ ಮಾಡ್ತೀವಿ ಸರ್. ಸರ್ ಈಗ ಒಟ್ಟು ಎಷ್ಟು ಕಟ್ಟಡಗಳು ಸರ್? 8ರಿಂದ 10 ಇದಾವ ಸರ್? ಏನಿಲ್ಲ, ಮೇಜರ್ ಕಟ್ಟಡ ಎಲ್ಲ ದುರಸ್ತಿ ಅಂತ ಏನಿಲ್ಲ ಸರ್. ಕಿಟಕಿ ಬಾಗ್ಲು ಅದು ಮೇನ್ ರೋಡ್ ಅಲ್ಲೇ ಇದೆ. ಕಿಟಕಿ ಬಾಗ್ಲು ಸ್ವಲ್ಪ ಅದು ಸಣ್ಣ ಪುಟ್ಟ ರಿಪೇರಿ. ಇನ್ನು ಅದು ಹಳೆ ಬಿಲ್ಡಿಂಗ್ ಸರ್, 55 ವರ್ಷ ಆಗಿದೆ ಸರ್. ಆ ಬಿಲ್ಡಿಂಗ್ ಪ್ರತಿಯೊಂದು ನೋಡಿದೀವಿ, ಗಟ್ಟಿದೆ ಸರ್. ಫಸ್ಟ್ ಫ್ಲೋರ್, ಗ್ರೌಂಡ್ ಫ್ಲೋರ್, ಫಸ್ಟ್ ಫ್ಲೋರ್ ಇದೆ, ಅದು ರಿಪೇರಿ ಇದೆ. ಅದೇ 8 ರೂಮು ನಾವು ರಿಕ್ವೈರ್ಮೆಂಟ್ ಇಲಾಖೆ ಕೊಟ್ಟಿದ್ವಿ ಸರ್. ಅಲ್ಲ ಓಕೆ ಸರ್, ಗಟ್ಟಿ ಇದೆ ಅಂತ ಹೇಳ್ತೀರಿ, ಬಟ್ ಅಲ್ಲಿ ವಿದ್ಯಾರ್ಥಿನಿಯರು ಆತಂಕ ನಮ್ಮ ಜೊತೆ ಹೇಳಿದ್ದಾರೆ ಸರ್, ಕಷ್ಟ ಆಗ್ತಿದೆ ನಮಗೆ, ಮಳೆ ಬಂದರೆ ಕಷ್ಟ ಆಗ್ತಿದೆ, ಇವತ್ತು ನಾಳೆ ಬೀಳೋಂಗಿದೆ ಅಂತ ಮಾತಾಡ್ತಿದ್ದಾರೆ ಸರ್. ಏನಾದರೂ ಹೆಚ್ಚು ಕಡಿಮೆ ಆದರೆ ಅಂತ ಹೇಳಿ ಅಷ್ಟೇ. ಆಯ್ತು ಸರ್, ನಾನು ನೋಡ್ಬಿಟ್ಟು ನಾನು ಇದು ಮಾಡ್ತೀನಿ ಸರ್. ಯಾಕಂದ್ರೆ ಪ್ರತಿ ರೂಮ್ ನಾನು ನೋಡಿದೀನಿ ಸರ್. ಮಳೆ ಬಂದಾಗ ಸ್ವಲ್ಪ ಸೋರ್ತದೆ, ಕಿಟಕಿ ಬಾಗಿಲು ಗ್ಲಾಸ್ ಹೊಡೆದಿದೆ, ಅದು ಖುದ್ದಾಗಿ ನಾನು ನೋಡಿದೀನಿ ಸರ್. ಸರ್ ಹಾಗಾದ್ರೆ ಅಲ್ಲ ನಿಮ್ಮ ಮೇಲೆ ನಂಬಿಕೆ ಇಡ್ಬೋದಾ, ನಾವು ಭರವಸೆ ಇಡ್ಬೋದಾ ಸರ್? ಸರ್ ಈಗ ಏನು ಗ್ರಾಂಟ್ ರಿಲೀಸ್ ಆಗಿದೆ, ನಮ್ಮ ಮೇಂಟೆನೆನ್ಸ್ ಗ್ರಾಂಟ್ಸ್ ಇದೆ, ಅದರಲ್ಲಿ ಶೀಘ್ರವಾಗಿ ಅತಿ ತುರ್ತು ಯಾವ್ದು ರೂಮ್ ರಿಪೇರಿ ಆಗಬೇಕು ಅದು ಮಾಡ್ತೀವಿ ಸರ್. ಈಗ ಎಕ್ಸಾಮಿನೇಷನ್ ಟೈಮ್ ಆದ್ಮೇಲೆ ವೆಕೇಶನ್ ಬರ್ತದಲ್ಲ ಸರ್, ಆ ಟೈಮಲ್ಲಿ ರಿಪೇರಿ ಎಲ್ಲ ಮಾಡ್ತಾರೆ ಸರ್. ಅದೇ ಹೇಳಿ, ಈಗ ನೀವು ಹೇಳ್ತಾ ಇದ್ರಿ ಅದು ಕಂತು ಹಣ ಬಿಡುಗಡೆ ಆಗುತ್ತೆ CSR ಫಂಡ್ದು ಅಂತ ಹೇಳಿ, ಮೇಂಟೆನೆನ್ಸ್ ಫಂಡ್ ಅಂತ ಹೇಳ್ತಾ ಇದ್ರಿ ಸರ್. ಅದ್ರ ಪ್ರಕಾರನೇ ಮಾಡಿ ಅಂತ ಹೇಳ್ತಿರೋ ಸರ್. ನಾವು ಅಷ್ಟೇ ನಿಯಮ ಮೀರಿ ಯಾವುದು ಮಾಡೋಕೆ ಆಗೋದಿಲ್ಲ. ತಮ್ಮ ವ್ಯಾಪ್ತಿಯಲ್ಲಿ ಏನಿದೆ ಅದು ಸಾಧ್ಯ ಇದೆಯೋ ಅದನ್ನ ಮಾಡಿ ಅಂತ ಅಷ್ಟೇ ಹೇಳ್ತಿರೋದು. ಮಾಡ್ತೀವಿ ಸರ್, ಮಾಡ್ತೀವಿ, ಖಂಡಿತ ಮಾಡ್ತೀವಿ ಸರ್. ಓಕೆ ಥ್ಯಾಂಕ್ ಯು ಶಿವಲಿಂಗ ಮಾತಾಡೋದಕ್ಕೆ. ಇವರು ಭರವಸೆ ಕೊಟ್ಟಿದ್ದಾರೆ ನಮಗೆ, ಆದಷ್ಟು ಬೇಗ ಈ ಶಾಲೆಯನ್ನು ನಾವು ದುರಸ್ತಿ ಮಾಡ್ತೀವಿ, ಅವ್ಯವಸ್ಥೆಗಳನ್ನು ಎಲ್ಲವೂ ಕೂಡ ಸರಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಕಾದು ನೋಡ್ತೀವಿ, 1 ಅಥವಾ 2 ತಿಂಗಳು ಟೈಮ್ ತಗೊಳ್ಳೇಬೇಕಾದ್ರೆ ನೋಡೋಣ ಈ ಒಂದು ಶಾಲೆ ಅವನತಿ ಹಂತಕ್ಕೇನು ಹೋಗಿದೆ ಮತ್ತು ಯಾವ ರೀತಿ ಇದು ಈ ಹಿಂದೆ ಹೇಗಿತ್ತು ಆ ಶಾಲೆಯ ಗತವೈಭವ ಮರುಕಳಿಸುತ್ತಾ ಅಥವಾ ಹೀಗೆ ಮುಂದುವರಿತಾ ಗೊತ್ತಿಲ್ಲ ನಮಗೆ. ಜನಪ್ರತಿನಿಧಿಗಳ ಗಮನಕ್ಕೂ ಕೂಡ ಇದು ಹೋಗಿರುತ್ತೆ. ಆದಷ್ಟು ಬೇಗ ಶಾಸಕರು ಅಲ್ಲಿ ಏನೀಗ ಆಯ್ಕೆಯಾಗಿದ್ದಾರೆ ದರ್ಶನ್ ಅವರು ಕೂಡ ಎಚ್ಚೆತ್ತುಕೊಳ್ಬೇಕು. ಇನ್ನೊಂದು ಸರಿ ವಿಸಿಟ್ ಮಾಡಿ ಸಾಧ್ಯ ಆದರೆ ಅಲ್ಲಿರುವಂಥ ವಿದ್ಯಾರ್ಥಿಗಳಿಗೂ ಕೂಡ ಒಂದು ಭರವಸೆನ ಕೊಡಬೇಕು. ಇದು ಇವತ್ತಿನ ಜನದನಿ. ನೋಡ್ತಾ ಇರಿ TV5, ಇದು ವಾಸ್ತವದ ಪ್ರತಿರೂಪ.